ರಾಮನನ್ನ ನಾವು ಸಿದ್ದರಾಮಯ್ಯನವರಲ್ಲಿ ನೋಡ್ತೇವೆ ಅನ್ನೋ ಸಿದ್ದರಾಮಯ್ಯನವರು ಇವತ್ತು ರಾಮನ ನಾಡನ್ನ ಕಟ್ಟಲಿಕ್ಕೆ, ರಾಮನ ನಾಡು ಅಂದ್ರೆ ರಾಮನ ಕನಸು ಏನಾಗಿತ್ತು ಗೊತ್ತಾ? ನಾವು ರಾಮರಾಜ್ಯ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ನಿಜವಾದ ರಾಮರಾಜ್ಯದ ಕನಸನ್ನ ಸಿದ್ದರಾಮಯ್ಯನವರು ಇವತ್ತು ಈಡೇರಿಸ್ತಾ ಇದ್ದಾರೆ. 5 ಗ್ಯಾರಂಟಿಗಳ ಮೂಲಕ ಯುವಕರಿಗೆ ಬದುಕು, ಮಹಿಳೆಯರಿಗೆ ಬದುಕು, ರೈತರಿಗೆ ಬದುಕು, ಇವತ್ತು ಎಲ್ಲರಿಗೂ ಕೂಡ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ರಾಮನನ್ನ ನಾವು ಸಿದ್ದರಾಮಯ್ಯನವರಲ್ಲಿ ನೋಡ್ತೇವೆ ಅನ್ನೋದನ್ನ ಇವತ್ತು ನಾನು ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಪಾದಿಸ್ತಾ ಇದ್ದೇನೆ. ಬರೀ ಮಾತಿಗಲ್ಲ ಶ್ರೀರಾಮ ಅಂತಕ್ಕಂಥದ್ದು ಬರೀ ಮಾತಿಗಲ್ಲ, ಅದು ರಾಜಕೀಯಕ್ಕಲ್ಲ. ರಾಜಕೀಯಕ್ಕಾಗಿ ತಾವು ಬಳಸಬೇಡಿ. ಇದ್ರಲ್ಲಿ ರಾಜಕೀಯವನ್ನು ಬಿಟ್ಟು ಎಲ್ಲರನ್ನು ಒಳಗೊಂಡು ದೇವಸ್ಥಾನದ ಉದ್ಘಾಟನೆ ಆಗಲಿ. ಇದು ರಾಜೀವ್ ಗಾಂಧಿ ಅವರ ಕಾಲದಲ್ಲೇ ಇದಾಗಬೇಕಂತೇಳಿ ನಡೆದಂಥ ಒಂದು ವಿಚಾರ. ಇವತ್ತು ಅದಕ್ಕೆ ಕಾಯಕಲ್ಪ ಕೂಡಿ ಬಂದಿದೆ. ನಾವೆಲ್ಲರೂ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಮ್ಮ ನಾಯಕರಿಗೆ ಆಹ್ವಾನ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ರಾಮನ ದೇವಸ್ಥಾನದಲ್ಲಿ ಶ್ರೀರಾಮನ ಭಕ್ತರಾಗಿ ನಾವೆಲ್ಲರೂ ಕೂಡ ಪೂಜೆನ ಸಲ್ಲಿಸ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಬಿಲ್ಕಿಸ್ ಬಾನು ಪ್ರಕರಣ, ಸಾಕ್ಷಿ ಮಲ್ಲಿಕ್ ಪ್ರಕರಣ ಇರಬಹುದು. ಇವತ್ತು ಮಹಿಳೆಯರು ಇಡೀ ದೇಶದಲ್ಲಿ ಅತ್ಯಾಚಾರಕ್ಕೆ ಒಳಗಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ 4000 ಕಿಲೋಮೀಟರ್ಗಳಷ್ಟು ನಡಿಗೆಯನ್ನ ದಕ್ಷಿಣದಿಂದ ಉತ್ತರದವರೆಗೂ ನಡೆದಂತಹ ರಾಹುಲ್ ಗಾಂಧಿ ಅವರು ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮತ್ತೊಮ್ಮೆ ಶುರು ಮಾಡಿದ್ದಾರೆ. 14ನೇ ತಾರೀಕಿನಂದು ಶುರುವಾಗ್ತಾ ಇದೆ. ಇದು ಈ ಸಲದ ಒಂದು ಪಾದಯಾತ್ರೆ ಈ ಕಡೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದೆ. ಈ ಒಂದು 6000 ಕಿಲೋಮೀಟರ್ಗಳ ಈ ಸುದೀರ್ಘ ನ್ಯಾಯಯಾತ್ರೆಯಲ್ಲಿ ನಾವಿವತ್ತು ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಯಾಕಿದು ನಡಿಗೆ ಬೇಕು, ಯಾಕೆ ಭಾರತ್ ಜೋಡೋ ನ್ಯಾಯಯಾತ್ರೆ ಯಾಕೆ ಬೇಕು ಅಂತ ಕೇಳ್ತಾ. ಹೌದು, ಇವತ್ತು ಉತ್ತರವನ್ನು ನಾವು ಹುಡುಕೊಂಡು ಹೇಳ್ತಾ ಇದ್ದೇವೆ. ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿದಾಗ ರಾಹುಲ್ ಗಾಂಧಿ ಅವರು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಎಲ್ಲರನ್ನೂ ಭೇಟಿಯಾದ್ರು. ಅವರ ಕಷ್ಟಗಳನ್ನ ಕಿವಿಯಾರೆ ಕೇಳಿದ್ರು. ಆ ನಂತರ ಅದಕ್ಕೆ ನಾವು ಹೋರಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಮ್ಮೆಲ್ಲರಿಗೂ ಕೊಟ್ಟರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು. ಇವತ್ತು ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲೂ ಕೂಡ ನ್ಯಾಯವನ್ನ ಕೊಡಿಸ್ಲಿಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ನ್ಯಾಯ ಕೊಟ್ಟಿದೆಯಲ್ಲ, ಮಹಿಳೆಯರ ಪರವಾಗಿ ಮಹಿಳಾ ಗೌರವವನ್ನು ಎತ್ತಿಡಿದೆಯಲ್ಲ, ಅದೇ ರೀತಿ ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ಎಲ್ಲ ಮಹಿಳೆಯರ ಪರವಾದಂತೆ ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ, ಯುವಕರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ, ವಯೋವೃದ್ಧರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ, ರೈತರ ಪರವಾಗಿ ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ, ಈ ದೇಶದಲ್ಲಿ ಈ ಸರ್ಕಾರದಲ್ಲಿ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರ ಪರವಾದ ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ ಈ ಒಂದು ನ್ಯಾಯಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ, ಪಾದಯಾತ್ರೆಯನ್ನ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ನಾವು ನಮ್ಮ ದೇಶವಾಸಿಗಳ ಪರವಾಗಿ, ಮಹಿಳೆಯರ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ನಾನು ಧನ್ಯವಾದ